ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಯಾರೆಲ್ಲ ವಿದ್ಯಾರ್ಥಿಗಳು DHI ಕೋರ್ಸನ್ನು ಕಂಪ್ಲೀಟ್ ಮಾಡಿದ್ದಾರೆ, ಸೊ ಅಂಥ ವಿದ್ಯಾರ್ಥಿಗಳಿಗೆ 2024-25ನೇ ಸಾಲಿನ ಇಸ್ವಿಯಲ್ಲಿ ಯಾವ ಒಂದು ಕೋರ್ಸನ್ನು ಅವರು ಮಾಡಬೇಕು ಮತ್ತು ಅವರು ಯಾವೆಲ್ಲ ಕೋರ್ಸ್ಗಳಿಗೆ ಎಲಿಜಿಬಲ್ ಇರ್ತಾರೆ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿ ಇರುತ್ತೆ. ಸೊ ಯಾರೆಲ್ಲ DHI ಕೋರ್ಸ್ ಕಂಪ್ಲೀಟ್ ಮಾಡಿ ಮುಂದೆ ಅವರು ಹೈಯರ್ ಎಜುಕೇಷನ್ ಮಾಡಬೇಕು ಅಂತ ಬಯಸಿದ್ದಾರೆ, ಸೊ ಅಂಥ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋ ಯೂಸ್ಫುಲ್ ಆಗುತ್ತೆ. ಅದರ ಜೊತೆಗೆ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ, ಅಂದರೆ ಇನ್ನೂವರೆಗೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊತಾ ಇದ್ದರೆ, ಮಾಡಿಲ್ಲ ಅಂದರೆ ಸೊ ಪ್ಲೀಸ್ ಸಬ್ಸ್ಕ್ರೈಬ್, ಒಂದು ಬೆಲ್ ಐಕನ್ನು ಕೂಡ ಆ್ಯಕ್ಟಿವ್ ಮಾಡಿಕೊಳ್ಳ್ರಿ. ಇದು ಸಪೋರ್ಟ್ ಮಾಡಿದಾಗುತ್ತೆ ನಮ್ಮ ಚಾನಲ್ಗೆ. ಸೊ ಹಾಗಾದರೆ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಅಂಡರ್ ಒಳಗಡೆ ನೀವು ಈಗಾಗಲೇ ಪ್ಯಾರಾಮೆಡಿಕಲ್ ಕೋರ್ಸನ್ನು ಕಂಪ್ಲೀಟ್ ಮಾಡಿದಿರಿ, ಹೌದಾ? ಪ್ಯಾರಾಮೆಡಿಕಲ್ ಕಂಪ್ಲೀಟ್ ಆಗಿದೆ. ಆದರೆ ರಾಜೀವ್ ಗಾಂಧಿ ಅಂಡರ್ ಒಳಗಡೆ ನೀವು ಹೈಯರ್ ಎಜುಕೇಷನ್ ಮಾಡಬೇಕಂತ ಬಯಸಿದರೆ ಅದಕ್ಕೆ ನೀವು ಅಲೈಡ್ ಹೆಲ್ತ್ ಸೈನ್ಸ್ ಅಂತ ಬರುತ್ತೆ. ಸೊ ಅಲೈಡ್ ಹೆಲ್ತ್ ಸೈನ್ಸ್ ಒಳಗಡೆ ಬೇರೆ ಬೇರೆ BSc ನರ್ಸಿಂಗ್ ಕೋರ್ಸು, ಇದು BSc ಪ್ಯಾರಾಮೆಡಿಕಲ್ ಕೋರ್ಸ್ಗಳು ಬರ್ತವೆ. ಅಂದರೆ ಪ್ಯಾರಾಮೆಡಿಕಲ್ ಕೋರ್ಸ್ ಕಂಪ್ಲೀಟ್ ಆದಮೇಲೆ ಸೊ ಹೈಯರ್ ಎಜುಕೇಷನ್ ಮಾಡಬೇಕಂತಂದರೆ ಫಾರ್ ಎಕ್ಸಾಂಪಲ್ BSc MLT, BSc OT, BSc ಡಯಾಲಿಸಿಸ್, BSc ರೇಡಿಯೋಲಜಿ, ಈ ರೀತಿಯಾಗಿ ಕೋರ್ಸ್ಗಳನ್ನು ಮಾಡ್ಕೋಬೋದು. ಅದೇ ರೀತಿಯಾಗಿ DHI ವಿದ್ಯಾರ್ಥಿಗಳು DHI ಕಂಪ್ಲೀಟ್ ಆದಮೇಲೆ BPH ಅಂತ ಒಂದು ಕೋರ್ಸ್ ಬರುತ್ತೆ. ಸೊ ಆ ಒಂದು ಕೋರ್ಸನ್ನು KE ಮುಖಾಂತರ ನೀವು ಅಪ್ಲಿಕೇಶನ್ ಹಾಕಬೇಕಾಗತ್ತೆ. ಸೊ ಪ್ರತಿ ವರ್ಷ ಲ್ಯಾಟ್ರ್ ಎಂಟ್ರಿ AHS ಅಂತ ಅಪ್ಲಿಕೇಶನನ್ನು ಕರೀತಾರೆ. ಸೊ ಲ್ಯಾಟ್ರ್ ಎಂಟ್ರಿ AHS ಅಂದರೆ ಏನು? ಅದರ ಒಳಗಡೆ ಎಲ್ಲ ನಮೂನೆಯ ಪ್ಯಾರಾಮೆಡಿಕಲ್ ಕಂಪ್ಲೀಟ್ ಆಗಿರುವಂಥ ವಿದ್ಯಾರ್ಥಿಗಳಿಗೆ ಹೈಯರ್ ಎಜುಕೇಷನ್ಗೆ ಕೋರ್ಸ್ಗಳನ್ನು ಕರೀತಾರೆ. ಅದರ ಒಳಗಡೆ ನೀವು ಈ ಒಂದು ಅಪ್ಲಿಕೇಶನನ್ನು ಹಾಕ್ಬೋದು. ಯಾವೆಲ್ಲ ಕೋರ್ಸ್ಗಳು ಬರ್ತವೆ? ಎಲ್ಲ ಕೋರ್ಸ್ಗಳು ಬರೋದಿಲ್ಲ, ಒಂದೇ ಒಂದು ಕೋರ್ಸ್ ಬರುತ್ತೆ, ಅದಕ್ಕೆ BPH ಅಂತ ಕರಿತೀವಿ. ಅದನ್ನು ಕೂಡ ಬ್ಯಾಚುಲರ್ ಆಫ್ ಪಬ್ಲಿಕ್ ಹೆಲ್ತ್ ಅಂತ ಕೂಡ ಕರಿತೀವಿ. ಸೊ ಈ ಒಂದು ಅಪ್ಲಿಕೇಶನನ್ನು ನೀವು ಹಾಕಬೇಕಂತಂದರೆ ಆಗಸ್ಟ್ ತಿಂಗಳಲ್ಲಿ, ಪ್ರತಿ ವರ್ಷ ಆಗಸ್ಟ್ ತಿಂಗಳಲ್ಲಿ ಲ್ಯಾಟ್ರ್ ಎಂಟ್ರಿ ಅಲೈಡ್ ಹೆಲ್ತ್ ಸೈನ್ಸ್ ಅಪ್ಲಿಕೇಶನ್ ಅಂತ ಕರೀತಾರೆ. KE ಮುಖಾಂತರ, ಈ ಸ್ಕ್ರೀನಲ್ಲಿ ನೋಡ್ತಾ ಇದ್ದಾರೆ ವೆಬ್ಸೈಟಲ್ಲಿ, ಈ KE ಮುಖಾಂತರ ಏನು ಮಾಡ್ತಾರೆ, ಅಪ್ಲಿಕೇಶನನ್ನು ಕರೀತಾರೆ. ಸೊ ಈ ಒಂದು ಅಪ್ಲಿಕೇಶನ್ ಹಾಕಿ ನೀವು ಕರ್ನಾಟಕದಲ್ಲಿರುವಂತಹ ಪ್ರೈವೇಟು ಮತ್ತು ಗೋರ್ಮೆಂಟ್ BPH ಕೋರ್ಸ್ಗಳಿಗೆ ಅಡ್ಮಿಷನನ್ನು ಪಡ್ಕೊಳ್ಬೋದು. ಸೊ ಇದನ್ನು ಹೊರತುಪಡಿಸಿ ಇನ್ನೊಂದು ಒಂದು ಕೋರ್ಸ್ ಇದೆ. ಸೊ ಅದ್ಯಾವುದಂತಂದರೆ ಬ್ಯಾಚುಲರ್ ಆಫ್ ಸೋಷಿಯಲ್ ವರ್ಕ್ ಆ್ಯಂಡ್ ಹೆಲ್ತ್, ಇದು ಏನಂತಂದರೆ ಪಬ್ಲಿಕ್ ಹೆಲ್ತ್ ಅಂತ ಒಂದು ಕೋರ್ಸ್ ಇದೆ ಅದು. ಸೊ ಈ ಒಂದು ಕರ್ನಾಟಕ ರಾಜ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ವಿಶ್ವವಿದ್ಯಾಲಯ ಗದಗ, ಈ ಒಂದು ಗದಗ ಯೂನಿವರ್ಸಿಟಿ ಒಳಗಡೆ ಸೊ ನಿಮ್ಮಗಳಿಗೆ BSc ಪಬ್ಲಿಕ್ ಹೆಲ್ತ್ ಮತ್ತು BSW ಅಂತ ಒಂದು ಕೋರ್ಸ್ ಇದೆ, ಅದನ್ನು ಕೂಡ ಇವರು ಕೊಡ್ತಾ ಇದ್ದಾರೆ. ಸೊ ಇದನ್ನು ಹೆಚ್ಚಿನ ಮಾಹಿತಿಗಾಗಿ ನೀವು ಏನು ಮಾಡಬೇಕಂತಂದರೆ ಗದಗ ಈ ಒಂದು ಯೂನಿವರ್ಸಿಟಿಗೆ ಹೋಗಿ ಮಾಹಿತಿಯನ್ನು ಪಡ್ಕೋಬೇಕು. ಈಗಲೇ ಅಡ್ಮಿಷನ್ ಸ್ಟಾರ್ಟ್ ಆಗಿದೆ. ಸೊ ಮಾಹಿತಿಯನ್ನು ನೀವು ಪಡ್ಕೊಂಡು ಅಡ್ಮಿಷನ್ ಪಡ್ಕೊಳ್ಬೋದು. ಇವೆರಡೇ ಕೋರ್ಸ್ಗಳು ನಿಮಗೆ ಬರ್ತವೆ. ಒಂದು ರಾಜೀವ್ ಗಾಂಧಿ ಅಂಡರಲ್ಲಿ BPH ಅಂತ ಬರುತ್ತೆ, ಅದಕ್ಕೆ ನೀವು KE ಮುಖಾಂತರ ಅಪ್ಲಿಕೇಶನನ್ನು ಹಾಕಬೇಕು. ಇಲ್ಲಪ್ಪ ಅಂತಂದರೆ ನೀವು BSW ಅಂದರೆ ಬ್ಯಾಚುಲರ್ ಆಫ್ ಸೋಷಿಯಲ್ ವರ್ಕ್ ಕೋರ್ಸನ್ನು ಮಾಡ್ಕೋಬೇಕಂತಂದರೆ ನೀವು ಈ ಒಂದು ಯೂನಿವರ್ಸಿಟಿ, ಈ ಸ್ಕ್ರೀನಲ್ಲಿ ಕಾಣಿಸ್ತಾ ಇದೆಯಲ್ಲ, ಈ ಯೂನಿವರ್ಸಿಟಿಗೆ ಹೋಗಿ ಮಾಹಿತಿಯನ್ನು ಪಡ್ಕೊಂಡು ಅಡ್ಮಿಷನನ್ನು ಪಡೆದುಕೊಳ್ಬೋದು. ಇದರ ಜೊತೆಗೆ ನಿಮ್ಮಲ್ಲಿ ಮತ್ತೇನಾದರೂ ಹಲವು DHI ಕೋರ್ಸ್ ಕಂಪ್ಲೀಟ್ ಆದಮೇಲೆ ಡೌಟ್ಗಳಿದ್ದರೆ ಸೊ ನನಗೆ ಕಾಮೆಂಟ್ಸ್ ಮುಖಾಂತರ ತಿಳಿಸ್ಬೋದು. ನಾ ಫ್ರೀ ಇದ್ದಾಗ ಆ ಒಂದು ಕಾಮೆಂಟ್ಸ್ಗಳನ್ನು ಓದಿ ಈ ಒಂದು ಮಾಹಿತಿಯನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಅದರ ಜೊತೆಗೆ ಇಲ್ಲೊಂದು ವಿದ್ಯಾರ್ಥಿ ನನಗೆ ಕಾಮೆಂಟನ್ನು ಹಾಕಿದ್ದಾರೆ. ಸೊ ಅದನ್ನು ಸ್ವಲ್ಪ ಇದು DHI ಸಂಬಂಧಿಸಿರುವಂಥ ಕಾಮೆಂಟು, ಅದನ್ನು ಕೂಡ ಒಂದು ಸಲ ಕೇಳಿಬಿಡಿ. ಸೊ ಇಲ್ಲಿ ಒಂದು ವಿದ್ಯಾರ್ಥಿ ಹಾಕಿದ್ದಾರೆ, ಸರ್ ನಾನು DHI ಕಂಪ್ಲೀಟ್ ಮಾಡಿದ್ದೀನಿ, ಈಗ ASH ಅಂತ ಬರೋದಿಲ್ಲ, ಅದು AHS ಅಂತ ಬರುತ್ತೆ, HS ಅಂತ ಬರಬೇಕು. ಅಲ್ಲಿ ಯಾವ ಕೋರ್ಸ್ ಮಾಡಬೇಕು ಸರ್, ದಯಮಾಡಿ ಹೇಳಿ, ನನಗೆ ಪ್ರಾಬ್ಲಮ್ ಆಗ್ತಿದೆ. ನಾನು ರಾಜೀವ್ ಗಾಂಧಿ ಯೂನಿವರ್ಸಿಟಿಗೆ ಹೋಗಿದ್ದೆ, ಅಲ್ಲಿ ಸರ್ ಏನು ಕೂಡ ಗೊತ್ತಿಲ್ಲ AHS ಬಗ್ಗೆ, ಸೊ ನೀವೇ ಹೇಳಬೇಕು ಅಂತ. ಓಕೆ, ಇವರು ರಾಜೀವ್ ಗಾಂಧಿ ಯೂನಿವರ್ಸಿಟಿಗೆ ಹೋಗಿದ್ರಂತೆ. ಸೊ ಇವರು DHI ಕಂಪ್ಲೀಟ್ ಆಗಿದೆ, ಆದರೆ ಮುಂದೆ ಇವರು AHS ಮಾಡಬೇಕು, ಅಂದರೆ ಅಲೈಡ್ ಹೆಲ್ತ್ ಸೈನ್ಸ್ ಮಾಡಬೇಕಂತ ಇದ್ದಾರೆ. ಸೊ ಅದನ್ನು ಹೆಂಗೆ, ಅದರ ಬಗ್ಗೆ ಮಾಹಿತಿ ಕೊಡಿ ಅಂತ ಇವರು ಕೇಳ್ತಾ ಇದ್ದಾರೆ. ಸೊ AHS ಅಂತಂದರೆ ಅಲೈಡ್ ಹೆಲ್ತ್ ಸೈನ್ಸ್ ಅಂತ ಕರಿತೀವಿ. ಇದರಲ್ಲಿ BPH ಅಂತ ಒಂದು ಕೋರ್ಸ್ ಬರುತ್ತೆ, ಅದು DHI ಕಂಪ್ಲೀಟ್ ಆಗಿರುವಂತಹ ವಿದ್ಯಾರ್ಥಿಗಳಿಗೆ ಮಾತ್ರ ಈ ಒಂದು ಅಲೈಡ್ ಹೆಲ್ತ್ ಸೈನ್ಸಲ್ಲಿ BPH ಅಂತ ಕೋರ್ಸ್ ಬರುತ್ತೆ. ಅದು ಪ್ರತಿ ವರ್ಷ KE ಮುಖಾಂತರ ಆಗಸ್ಟ್ ತಿಂಗಳಲ್ಲಿ ಅಪ್ಲಿಕೇಶನ್ ಬಿಡ್ತಾರೆ. ಲ್ಯಾಟರ್ ಎಂಟ್ರಿ
EHS ಅಂತ ಬಿಡ್ತಾರೆ. ನಾನು ಕೂಡ ಅಪ್ಡೇಟ್ ಮಾಡ್ತೇನೆ, ನೀವು ಕೂಡ ನೋಡ್ತಾ ಇರಿ ವಿಡಿಯೋಗಳನ್ನು. ಸೊ ಆವಾಗ ನೀವು ಒಂದು ಅಪ್ಲಿಕೇಶನ್ ಹಾಕಿ ಕೌನ್ಸ್ಲಿಂಗ್ ಮುಖಾಂತರ ಹೋದರೆ ನಿಮಗೆ ಒಂದು 17,000 ರೂಪಾಯಿ ಫೀಸ್ ಆಗುತ್ತೆ. ಅಲ್ಲೆಡಲ್ತಿ ಇದಕ್ಕೆ BPHಗೆ ಪ್ರೈವೇಟ್ ಕಾಲೇಜಲ್ಲಿ ಈ ಒಂದು ಅಡ್ಮಿಷನ್ ನೀವು ಪಡ್ಕೊಳ್ಬೋದು. ಪ್ರೈವೇಟ್ ಕಾಲೇಜಲ್ಲಿ ಈ ಸೀಟ್ಗಳು ಇದ್ದಾವೆ. ಓಕೆ, ಇಲ್ಲಪ್ಪ ನಮಗೆ ಅರ್ಜೆಂಟ್ ಇದೆ, ನಮಗೆ ಗೌರ್ಮೆಂಟ್ ಸೀಟ್ಗೆ ಕಾಯಲಿಕ್ಕೆ ಆಗೋದಿಲ್ಲ ಅಂತಂದರೆ ನೀವು ಪ್ರೈವೇಟ್ ಕಾಲೇಜುಗಳನ್ನು ಗೂಗಲಲ್ಲಿ ಸರ್ಚ್ ಮಾಡಿಕೊಂಡು, ಅಥವಾ ನಾನು ಈಗಾಗಲೇ ಇದು BPHಗೆ ಕೋರ್ಸ್ಗಳ ಲಿಸ್ಟ್ಗಳನ್ನು ಹಾಕಿದ್ದೀನಿ, ಕಾಲೇಜ್ಗಳ ಲಿಸ್ಟ್ಗಳನ್ನು ಹಾಕಿದ್ದೀನಿ. ಸೊ ಅದನ್ನು ನೋಡ್ಕೊಂಡು ನೀವೇನು ಮಾಡ್ಬೋದು ಅಂತಂದರೆ ಅಡ್ಮಿಷನನ್ನು ಪಡ್ಕೊಳ್ಬೋದು. ಇಲ್ಲ ಅಂತಂದರೆ KE ಮುಖಾಂತರ ಕಾಲ್ಫರ್ಮ್ ಆಗೋ ತನಕ ವೇಟ್ ಮಾಡಬೇಕಾಗುತ್ತೆ.